ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವೃತ್ತಿ ಬಾಂಧವರೇ, ನಾನು ತಯಾರಿಸಿರುವಂಥ ಇನ್ನೊಂದು ಅತ್ಯಂತ ಪ್ರಮುಖವಾಗಿರುವಂತಹ ಮಾದರಿ ರೋಧಕಗಳ ಸರಣಿ ಜೋಡಣೆ. ನಿಮಗೆಲ್ಲ ಗೊತ್ತಿದೆ, ರೋಧಕಗಳು ನಿರ್ದಿಷ್ಟ ರೋಧವನ್ನು ಹೊಂದಿರುವಂತಹ ವಿದ್ಯುತ್ತಿನ ಚಿಕ್ಕ ಉಪಕರಣಗಳು. ಈ ರೋಧಕಗಳನ್ನು ನಾವು ಸರಣಿ ಮತ್ತು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಏನಾಗ್ತದೆ? ನಾನು ಇಲ್ಲಿ ಸುಮಾರು 5 ಓಮ್ ಹೊಂದಿರುವಂತಹ 4 ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ಕೊಂಡಿದ್ದೇನೆ. ನಮಗೆಲ್ಲ ಗೊತ್ತಿದೆ, ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಮಂಡಲದಲ್ಲಿ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರ್ತದೆ, ಆದರೆ ಇವಾಂತರ ಭಿನ್ನವಾಗಿರ್ತದೆ. ಹಾಗೆಯೇ ಮಂಡಲದ ಒಟ್ಟು ರೋಧ ಏನಂತಂದರೆ ಹೆಚ್ಚಾಗ್ತಾ ಹೋಗ್ತದೆ. ಅಂದರೆ ನಮಗೆ ವಿದ್ಯುತ್ ಪ್ರವಾಹ ಕಡಿಮೆ ಬೇಕಾಯಿತು ಅಂದರೆ ಈ ರೋಧಕಗಳನ್ನು ಸರಣಿ ಮಾಡ್ತೇವೆ. ಒಂದು ವೇಳೆ ವಿದ್ಯುತ್ ಪ್ರವಾಹ ಕಡಿಮೆ ಬೇಕಂದರೆ ಅವುಗಳನ್ನು ಸಮಾಂತರವಾಗಿ ಮಾಡ್ತಾ ಇದ್ದೇವೆ. ಹಾಗೆ ನಾನೀಗ ಮೊದಲಿಗೆ ಈ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋದ್ರಿಂದ ಮಂಡಲದ ಒಟ್ಟು ರೋಧ ಯಾವ ರೀತಿಯಾಗಿ ಹೆಚ್ಚುತ್ತಾ ಹೋಗ್ತದೆ. ನಮಗೆಲ್ಲ ಗೊತ್ತಿದೆ, ರೋಧವು ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತವಾಗಿರ್ತದೆ. ಈ ಒಂದು ಮಾದರಿ ನೋಡ್ಕೊಳ್ಳಿಕ್ಕೆ ನಾನು ಒಂದು ಡಿಜಿಟಲ್ ಆಗಿರುವಂಥ ಅಮ್ಮೀಟರ್ ಇದೆ. ಹಾಗೆಯೇ ಆ ಡಿಜಿಟಲ್ ಅಮ್ಮೀಟರ್ಗೆ ಕಾರ್ಯನಿರ್ವಹಿಸಲು ಬೇಕಾಗಿರುವಂಥ 9 ವೋಲ್ಟ್ ಬ್ಯಾಟ್ರಿಯನ್ನು ಹಾಕ್ಕೊಂಡಿದ್ದೇನೆ. ಇದು 9 ವೋಲ್ಟ್ ಬ್ಯಾಟ್ರಿ ಇದೆ. ಹಾಗೆಯೇ ಇಲ್ಲೊಂದು ಮಂಡಲ ಮಾಡ್ಕೊಂಡಿದ್ದೇನೆ. ಆ ಮಂಡಲಕ್ಕೆ 4 ರೋಧಕಗಳನ್ನು ಜೋಡಿಸ್ಕೊಂಡಿದ್ದೇನೆ. ಹಾಗೆಯೇ ಒಂದು ಬಲ್ಬು ಹೋಲ್ಡರ್ ಕೂಡ ಇದೆ. ಅಂದರೆ ರೋಧ ಹೆಚ್ಚಾದಂತೆಲ್ಲ ಏನಾಗುತ್ತಪ್ಪ ಅಂದರೆ ಆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಆ ಕಡಿಮೆ ಆದಾಗೆಲ್ಲ ಈ ಒಂದು ಬಲ್ಬಿನ ಪ್ರಕಾಶತೆ ಕೂಡ ಕಡಿಮೆ ಆಗ್ತದೆ ತೋರಿಸಲಿಕ್ಕೆ ಈ ರೀತಿಯ ಮಾದರಿ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಇದು ಒಂದು ಮಂಡಲದ ಒತ್ತು ಗುಂಡಿಯಾಗಿದೆ. ಮೊದಲಿಗೆ ನಾನು ಈ ಡಿಜಿಟಲ್ ಮೀಟರ್ನ ಆನ್ ಮಾಡ್ತೇನೆ. ಆನ್ ಮಾಡಿಬಿಟ್ಟಾಗ ಈಗ ಈ ಒಂದು ಬ್ಯಾಟ್ರಿ, ಈ ಬ್ಯಾಟ್ರಿ ಇದೆಯಲ್ಲ, ಇದು ಮಂಡಲಕ್ಕೆ ಸಂಬಂಧಪಟ್ಟಿರುವಂತಹ ಬ್ಯಾಟ್ರಿ. ಈ 9 ಬ್ಯಾಟ್ರಿ ಕೇವಲ ಈ ಡಿಜಿಟಲ್ ಮೀಟರ್ ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಬ್ಯಾಟ್ರಿ ಆಗಿದೆ. ಅಂದರೆ ಈ ಮಂಡಲದ ಒಟ್ಟು ವಿಭವಾಂತರ 3.9 ವೋಲ್ಟ್ ಇದೆ. ಹಾಗೆಯೇ ಮಂಡಲ ಅಪೂರ್ಣವಾಗಿದೆ, ಕಾರಣ ನಾನು ಇಲ್ಲಿ ಸಂಪರ್ಕವನ್ನು ಮಾಡಿಲ್ಲ. ಇದೊಂದು ಕ್ರೊಕೊಡೈಲ್ ಪಿನ್ ಇದೆ. ಹಾಗೆ ನಾನು ಮೊದಲಿಗೆ ಯಾವುದೇ ಒಂದು ರೋಧಕಗಳನ್ನು ಹಾಕದೆ ಈ ಒಂದು ಕ್ರೊಕೊಡೈಲ್ ಪಿನ್ನನ್ನು ಸಂಪರ್ಕ ಮಾಡ್ತೇನೆ. ನೋಡಿ, ಆವಾಗ ಸಂಪರ್ಕ ಮಾಡಿದಾಗ ಏನಾಗಿದೆ, ಇಲ್ಲಿ ಒತ್ತುಗುಂಡಿ ಆಫ್ ಇದೆ. ಆನ್ ಮಾಡ್ತೇನೆ. ಆನ್ ಮಾಡಿದಾಗ ಬಲ್ಬು ಹೆಚ್ಚು ಪ್ರಕಾಶಮಾನವಾಗಿ ಉರಿತಾ ಇದೆ. ಈಗ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ 0.30 ಅಥವಾ 0.29 ಆಂಪಿಯರ್ ಕರೆಂಟ್ ಇದೆ. ಅಂದರೆ ಈಗ ಮಂಡಲದಲ್ಲಿ 0.29 ಆಂಪಿಯರ್ ಕರೆಂಟ್ ಇದೆ. ಈಗ ನಾನು ಮಂಡಲದ ರೋಧವನ್ನು 5 ಓಮ್ ಹೆಚ್ಚು ಮಾಡ್ತೇನೆ. ಒಂದು ರೋಧಕ ಹಾಕ್ತೇನೆ. ಒಂದು ರೋಧಕವನ್ನು ಹಾಕಿಬಿಟ್ಟು ಸಂಪರ್ಕವನ್ನು ಮಾಡ್ತೇನೆ. ಆವಾಗ ನೋಡಿ, ಈಗ ಯಾವಾಗ ನಾನು ಮಂಡಲದ ರೋಧವನ್ನು 5 ಓಮ್ ಹೆಚ್ಚು ಮಾಡಿದೆ, ಆವಾಗ ಏನಾಯಿತು, ಕರೆಂಟು ಕಡಿಮೆ ಆಗ್ತಾ ಇದೆ. 0.24 ಆಂಪಿಯರ್ ಅಂದರೆ 0.05 ಆಂಪಿಯರು ಕಡಿಮೆ ಆಗ್ತಾ ಇದೆ. ಈಗ ಪುನಃ ನಾನು 5 ಓಮ್ ಬದಲಾಗಿ ಮತ್ತೊಂದು ರೋಧಕವನ್ನು ಸರಣಿ ಕ್ರಮ ಜೋಡಿಸ್ತೇನೆ. ಈಗ ಸರಣಿ ಕ್ರಮ ಜೋಡಿಸ್ತೇನೆ. ಈಗ ಮಂಡಲದ ಒಟ್ಟು ರೋಧ ಮತ್ತೆ 10 ಓಮ್ ಆಯಿತು. ಆಗ 0.21 ಅಂದರೆ 0.21 ಆಂಪಿಯರು ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಕಾರಣ ಮಂಡಲದ ರೋಧ ಹೆಚ್ಚಾದಂತೆಲ್ಲ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಹೋಗ್ತದೆ. ಈಗ ಇದ್ರ ಬದಲಾಗಿ ನಾನು 2 ರೋಧಕ ಬದಲಾಗಿ 3 ರೋಧಕ ಹಾಕೋತೇನೆ. ಅಂದರೆ 15 ಓಮ್ ಮಾಡ್ತೇನೆ. ಆವಾಗ ನೋಡಿ, ಮತ್ತೆ ಮಂಡಲದ ಒಟ್ಟು ರೋಧ ಕಡಿಮೆ ಆಗ್ತಾ ಇದೆ. 0.20 ಆಂಪಿಯರ್ ಕರೆಂಟ್ ಬರ್ತಾ ಇದೆ. ಅಂದರೆ ಈ ರೀತಿಯಾಗಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸ್ತಾ ಹೋದಂತೆ ಏನಾಗುತ್ತಪ್ಪ ಅಂದರೆ ರೋಧವು ಹೆಚ್ಚುತ್ತಾ ಹೋಗ್ತದೆ, ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆಯೇ ಇಲ್ಲಿ ಉರಿಯುತ್ತಿರುವಂತಹ ಬಲ್ಬಿನ ಪ್ರಕಾಶತೆ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈಗ ಮತ್ತೆ ಪುನಃ ಈ 4 ರೋಧಕಗಳನ್ನು ಸಮಾಂತರ ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಈಗ 0.15 ಆಂಪಿಯರ್ ಅಂದರೆ ಮತ್ತಷ್ಟು 0.03 ಆಂಪಿಯರ್ ಕರೆಂಟು ಕಡಿಮೆ ಆಗ್ತಾ ಇದೆ. ಮತ್ತೆ ಪುನಃ ವೀಕ್ಷಣೆ ಮಾಡಿ, ಯಾವುದೇ ರೋಧಕ ಇಲ್ಲದೆ ಇದ್ದಾಗ ಬಲ್ಬ್ ಹೆಚ್ಚು ಪ್ರಕಾಶಮಾನ ಉರಿತಾ ಇದೆ. ಹಾಗೆಯೇ ಇಲ್ಲಿ ಕರೆಂಟ್ ಕೂಡ 0.29 ಆಂಪಿಯರ್ ಇದೆ. ಯಾವಾಗ 5 ಓಮನ್ನು ಸಂಪರ್ಕ ಮಾಡ್ತೇನೆ, ಆಗ ಏನಾಗುತ್ತೆ ಅಂದರೆ ಸುಮಾರು ಏನಪ್ಪ ಅಂದರೆ 0.24 ಆಂಪಿಯರ್, ಸಾಮಾನ್ಯವಾಗಿ 0.05 ಆಂಪಿಯರ್ ಕರೆಂಟು ಕಡಿಮೆ ಆಗ್ತಾ ಇದೆ. ಅಂದರೆ ರೋಧ ಹೆಚ್ಚಾಗೋದ್ರಿಂದ ಕಡಿಮೆ ಆಗ್ತಾ ಇದೆ. ತದನಂತರ ನಾನು 10 ಓಮ್ ಮಾಡ್ತೇನೆ. 10 ಓಮ್ ಮಾಡಿಕೊಂಡಾಗ ಪುನಃ 0.21 ಆಂಪಿಯರ್ ಆಯಿತು. ಅಂದರೆ ಪುನಃ 0.03 ಆಂಪಿಯರ್ ಕರೆಂಟು ಕಡಿಮೆ ಆಗ್ತಾ ಇದೆ. ಮತ್ತು ನಾನು 15 ಮಾಡ್ತಾ ಹೋಗ್ತೇನೆ. ಹಾಗೆ ನೀವು ಬಲ್ಬಿನ ಪ್ರಕಾಶದ ನೋಡಿರಿ, ಅದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಈಗ ನಾನು 3 ರೋಧಕಗಳನ್ನು ಸಮಾಂತರ ಸರಣಿ ಕ್ರಮದಲ್ಲಿ ಜೋಡಿಸಿದ್ದೇನೆ. ಆಗ 0.18 ಆಂಪಿಯರ್ ಕರೆಂಟ್ ಆಗ್ತಾ ಇದೆ. ಮತ್ತು ಪುನಃ 4 ರೋಧಕಗಳನ್ನು ಸರಣಿ ಮಾಡಿದಾಗ ಮಂಡಲದ ಒಟ್ಟು ಪ್ರವಾಹ 0.15 ಆಂಪಿಯರ್.
ಈ ರೀತಿಯಾಗಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದರಿಂದ ಮಂಡಲದ ಒಟ್ಟು ರೋಧ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆಯೇ ಹರಿಯುವಂತಹ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಈ ರೀತಿಯಾಗಿ ನಾವು ತುಂಬ ಮಕ್ಕಳಿಗೆ ಸುಲಭವಾಗಿ ಈ ಒಂದು ಮಾದರಿಯ ಮೂಲಕ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಯಾವ ರೀತಿಯಾಗಿ ಜೋಡಿಸುವುದರಿಂದ ಯಾವ ರೀತಿಯಾಗಿ ಅದು ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ ಮತ್ತು ರೋಧ ಹೆಚ್ಚಾಗುತ್ತೆ ಅಂತೇಳಿ ಸುಲಭವಾಗಿ ಮಕ್ಕಳಿಗೆ ಈ ಮಾದರಿ ಮೂಲಕ ನಾವು ತಿಳಿಸ್ಬೋದು. ಇಂತಹ ಮಾದರಿ ನಿಮಗೆ ನಿಮ್ಮ ಶಾಲೆಗೆ ಅವಶ್ಯಕತೆ ಇದ್ದಲ್ಲಿ ನನ್ನನ್ನು ಸಂಪರ್ಕಿಸಿ. ನನ್ನ ಮೊಬೈಲ್ ನಂಬರ್ 9538939558 ಆಗಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.